ಇವತ್ತಂತೂ ಬೆಳಗ್ಗೆಯಿಂದನೂ ನನಗೆ 6:30 ಸ್ಟಾರ್ಟ್ ಆಯಿತು ನೋಡಿ. ನೀನು ಗುಡ್ ಮಾರ್ನಿಂಗ್ ಮಂಜು ಅನ್ಬೇಕು. ಗುಡ್ ಮಾರ್ನಿಂಗ್ ಮಂಜು. ಆಯ್ತು, ನೀನು ಈ ಕಡೆ ರೂಮಿಗೆ ಬಂದು ಡಿಸ್ಟರ್ಬ್ ಮಾಡು. ಥ್ರೋಬಾಲ್ ಎಸ್ತಂಗೆ ತಿಂತೀನಿ. ನೀನೇನಾದರೂ ಬನ್ ಆಮ್ಲೆಟ್ ತಿಂತೀನಿ ಅಂದರೆ ಬೈತಾರೆ ಅವರು. ಒಂದೇ ಒಂದು ಬೈಟ್ ತಿನ್ಕೊಂಡು ಕೊಟ್ಬಿಡಪ್ಪ ನೀನದು. ಕ್ಯಾಮ್ರಾ ಮುಂದೆ ಒಳ್ಳೇದು. ನೀನು ಹೆಂಗಂದ್ರೆ ಒಂಥರ ಬ್ರಿಟಿಷ್ ಅವ್ರು ಇದ್ದಂಗೆ ನಮ್ಮ ಕೈನಲ್ಲಿ ತರ್ಸ್ಕೊಂತಾರೆ, ನಮ್ಮ ಕೈನಲ್ಲಿ ತಪ್ಪ ಮೇಲೆ ತಪ್ಪು ಮಾಡಿಸ್ತಾರೆ. ತಗೊಳಪ್ಪ. ಅಬ್ಬ ಏನು ಬಿಸಿಲು ಅಂತೀರಾ ಹೊರಗಡೆ. ಬಿಸಿಲು ನೋಡ್ತಾ ಇದ್ರೇ ಅರ್ಧ ಸುಸ್ತಾಗತ್ತೆ. ಇವತ್ತಂತೂ ಬೆಳಗ್ಗೆಯಿಂದನೂ ನನಗೆ 6:30 ಸ್ಟಾರ್ಟ್ ಆಯಿತು ನೋಡಿ. ನಿದ್ದೆನೇ ಆಗಿಲ್ಲ. ಎವ್ರಿ ಹಾಫ್ ಅನ್ ಅವರ್ ಎದ್ದೇಳಿದಾಗಿದೆ. ಯಾಕೆ ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಗುಡ್ ಮಾರ್ನಿಂಗ್ ಮನು. ಗುಡ್ ಮಾರ್ನಿಂಗ್. ನೀನು ಗುಡ್ ಮಾರ್ನಿಂಗ್ ಮಂಜು ಅನ್ಬೇಕು. ಗುಡ್ ಮಾರ್ನಿಂಗ್ ಮಂಜು. ಗುಡ್ ಮಾರ್ನಿಂಗ್ ಮನು. ಇಲ್ಲಿ ನೋಡಿ, ನನ್ನ ಫಸ್ಟು ಡಿಸ್ಟ್ರಾಕ್ಷನ್ ಫಾರ್ ಸ್ಲೀಪು ಈ ಡಬ್ಬ. ನೆನ್ನೆ ನೈಟು ಅರೌಂಡ್ 8:30 9 o'clock ನಾನು ಆರ್ಡ್ರ್ ಮಾಡಿದ್ದಿದ್ದು ಪ್ರೋಟೀನ್ ಪೌಡ್ರು. ಅಮ್ಮ ಬೆಳಗ್ಗೆ 6:30 ಡೆಲಿವರಿ ಬರಬೇಕಾ? ಲಾಸ್ಟ್ ಟೈಮು 1 ವೀಕ್ ಮೇಲೆ ಟೈಮ್ ತೊಗೊಂಡಿದ್ರು. ಅದಕ್ಕೆ ಇನ್ನೊಂದು 3 ಡೇಸ್ಗೆ ಆಗೋಷ್ಟು ಇತ್ತು ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ರೆ ರಾತ್ರಿ ಬೆಳಗ್ಗೆನೆ ಬಂದು 6:30 ಕಾಲಿಂಗ್ ಬೆಲ್ ಮಾಡ್ತಾವ್ರೆ. ಯಾಕೆ ಅಂದರೆ ನಾನು ಮೊಬೈಲ್ನ ಏರೋಪ್ಲೇನ್ ಮೋಡ್ಗೆ ಹಾಕಿ ಮಲ್ಕೊಂತೀನಿ. ಬೆಳಗ್ಗೆ ಟೈಮ್ ಡಿಸ್ಟರ್ಬ್ ಆಗುತ್ತೆ ನಿದ್ದೆಗೆ ಅಂತ. ಸರಿ, ಅದು ಹೋಗಿ ಇಸ್ಕೊಂಡು ಬಂದೆ. 7 ಗಂಟೆಗೆ ಏನದು ಸೊಪ್ಪು ಕೂತ್ಕೊಂಡು ಬಂದರು ಸೇಲ್ ಮಾಡಿಕೊಂಡು. ಅದನ್ನು ತಗೊಳ್ಳೋಣ ಅಂತ ಎದ್ದೇಳಕ್ಕೆ ಹೋಗ್ತಾ ಇದ್ದೀನಿ. ಹಾಗೇ ಇಲ್ಲ ನನಗೆ ಎದ್ದೇಳಕ್ಕೆ. ಅಲ್ಲೇ ಮಲ್ಕೊಂಡೆ, ಇನ್ನಾಗಲ್ಲ ಅಂತ. 7:30 ಕಸ್ದೋರು ಬಂದರು. 8 ಗಂಟೆಗೆ ನನ್ನ ಮೆಡಿಸನ್ ಟೈಮ್ ಆಯಿತು, ಅಲಾರಾಮ್ ಆಯಿತು, ಎದ್ದೆ. ಪುನಃ 8 ಗಂಟೆಗೆ ಮೆಡಿಸನ್ ತಿಂದ್ಬಿಟ್ಟು ಹೋಗಿ ಮಲ್ಕೊಂಡೋಳು. 9 ಗಂಟೆಗೆ ವೇಕಪ್ ಅಲಾರಾಮ್ ಆಯಿತು, ಆಗಲಿಲ್ಲ, ಮಲ್ಕೊಂಡೆ. ಕೊನೆಗೆ 9:30 ಎದ್ದು ಬಂದೆ. ಹಿಂಗೆ ಅರ್ಧ ಗಂಟೆಗೂ ಎದ್ದು ನಿದ್ದೆನೇ ಸರಿ ಹೋಗಿಲ್ವೇನೋ ಅಂತ ಅನ್ನಿಸ್ಬಿಡ್ತು. ಏಕೆಂದರೆ ಓವರ್ ನೈಟ್ ಎದ್ದೇಳ್ತಾನೇ ಇರ್ತೀನಿ. ಎವ್ರಿ 1.5 hour 2 hours 2 hours ಜಾಸ್ತಿನೇ ಬಿಡಿ. 1.5 hourಗಂತೂ ಎದ್ದೇಳ್ತಾನೆ ಇರ್ತೀನಿ ರೆಸ್ಟ್ ರೂಮಿಗೆ. ಹಂಗಾಗಿ ನಿದ್ದೆ ಸರಿಯಾಗಿ ಆಗಲ್ಲ ಈ ಶೆಕೆ ಒಳಗಡೆ ಬೇರೆ. ಅದಕ್ಕೆ ಈ ಸಾಹೇಬ್ರು ಯಾಕೋ ಇವಳ್ದು ಜಾಸ್ತಿ ಡಿಸ್ಟರ್ಬ್ ಆಗ್ತಾ ಇದೆ ಅಂದ್ಬಿಟ್ಟು ಇನ್ನೊಂದು ರೂಮಿಗೆ ಬಂದು ಆರಾಮಾಗಿ ಮಲ್ಕೊಂಡು ನಿದ್ದೆ ಹೊಡೆದ್ಬಿಟ್ರು ಅಲ್ವಾ? ಫ್ಯಾನ್ ಜಾಸ್ತಿ ಆದರೆ ನನಗೆ ಮೈ ಭಾರ ಆಗತ್ತೆ. ಒಳ್ಳೆ ಕೆಲಸ ಮಾಡಿದೆ. ಆದರೂ ಅವರು ಬೆಳಗ್ಗೆ ಕಾಲಿಂಗ್ ಬೆಲ್ ಹೊಡಿತಾ ಇದ್ರು ಎಚ್ಚರನೇ ಇಲ್ಲ ನಿನಗೆ. ಇವತ್ತೇ ಮಾಡಿದ್ದು ಹೋಗದು. ಇನ್ಮೇಲಿಂದ ಅಲ್ಲೇ ಮಲ್ಕೋ. ಇದು ಡೈಲಾಗ್ ಪ್ರತಿ ಸರಿ ಹೇಳ್ತೀಯ ನೀನು. ಏನಾದರೂ ಈ ಕಡೆ ರೂಮಿಗೆ ಬಂದು ನನಗೆ ಡಿಸ್ಟರ್ಬ್ ಮಾಡು. ಇಲ್ಲ, ಬರೋದಿಲ್ಲ. ಹೇಳ್ತಾ ಇಲ್ವಾ, ಚಾನ್ಸೇ ಇಲ್ಲ ಬರೋದು. ಯಾಕಂದ್ರೆ ನೆಮ್ಮದಿ ಉಳ್ಕೊಂಡು ಸರಿ ನೆಮ್ಮದಿ ಸಿಕ್ಬಿಟ್ರೆ ತಿರುಗಿ ಯಾರಾದ್ರೂ ಕಷ್ಟಪಡಕ್ ಹೋಗ್ತಾರ? ಇಲ್ಲ, ನೆಮ್ಮದಿ ಉಳ್ಕೊಂಡೆ ಹೋಗ. ಆಯ್ತು, ನೀನು ಈ ಕಡೆ ರೂಮಿಗೆ ಬಂದು ಡಿಸ್ಟರ್ಬ್ ಮಾಡು. ಥ್ರೋಬಾಲ್ ಎಸ್ತಂಗೆ ಎಸಿತೀನಿ ತೆಗೆದು ಅಲ್ಲೇ ಮಂಚದ ಮೇಲಿಂದ. ನಿಮ್ ಇಷ್ಟ. ಆಮ್ಲೆಟ್ ಹಾಕೊಂತ ಇದೆಯಾ? ಮತ್ತು ಕಾಫಿ ಮಾಡಿಕೊಡು ಮಂಜು, ದೊಡ್ಡ ಕಪ್ಪಲ್ಲಿ ಅಂದೆ. ಇಲ್ಲ, ಚಿಕ್ಕ ಕಪ್ ಕಾಫಿ. ಆ್ಯಕ್ಚುಲಿ ನೀನು ಬಂದು ನೋಡಿದ ತಕ್ಷಣ ನನಗೆ ಅದೇ ತಲೆಗೆ ಬಂತು. ನೀನು ಬಂದು ತಿಂತೀನಿ ಅಂದರೆ ಬೈತೀಯಲ್ಲ ಅಂದ್ಕೊಂಡು ಸುಮ್ಮನಾದೆ ನಾನು. ಅದಕ್ಕೆ ಸುಮ್ಮನಾದೆ. ನಿನ್ನ ಹತ್ರ ಬೆಳಗ್ಗೆ ಪುರಾಣ ಕೇಳೋದಕ್ಕಿಂತ ತೆಪ್ಪಗಿರೋದು ಬೆಟರು ಅಂತ. ಮಲ್ಕೊಬಿಟ್ಟಿದ್ನಲ್ಲ ಇವತ್ತು. ಅದಕ್ಕೆ ಮನು ಎದ್ದ ತಕ್ಷಣ ಮಂಜು ಬ್ರೇಕ್ಫಾಸ್ಟ್ ತಂದುಬಿಡ್ತೀನಿ, ನೀನು ಇನ್ನೂ ಕಣ್ಮುಚ್ಕೊಂಡೇ ಹೊರ್ಗಡೆಗೆ ಬರ್ತಾ ಇದೆಯಾ ಅಂತ ಅಂದ್ಕೊಂಡು ಹೋದ್ರು. ಮೆಂತ್ಯ ಪಲಾವ್ ತರಿಸ್ಕೊಂಡಿದ್ದೀನಿ ನನಗೆ. ಅವ್ರಿಗೆ ಬೇರೆ ಏನೋ ತಗೊಂತಾರೆ ಅಂದರೆ ನೋಡಿ ತಗೊಂಡು ಬಂದವ್ರೆ. ಬಂದು ಬನ್ ಆಮ್ಲೆಟ್ ಮಾಡ್ಕೊತವ್ರೆ. ನನಗೂ ಬಂದು ನೋಡಿದ ತಕ್ಷಣವೇ ಆಮ್ಲೆಟ್ ನೆನಪಾಯ್ತು, ಬನ್ ಆಮ್ಲೆಟ್ಟು. ಇನ್ನೇನಾದರೂ ಬನ್ ಆಮ್ಲೆಟ್ ತಿಂತೀನಿ ಅಂದರೆ ಬೈತಾರೆ ಅವರು. ಮೈದಾ ಬನ್ನು ಬ್ರೆಡ್ಡು ಎಲ್ಲ ಪ್ರಿಫರ್ ಮಾಡಿಸಲ್ಲ. ಹಂಗಾಗಿ ಸುಮ್ಮನೆ ಏನು ಬೈಸ್ಕೊಳ್ಳೋದು ಅಂದ್ಕೊಂಡು. ಮೆಂತ್ಯ ಪಲಾವು ಇಷ್ಟ ಆಗುತ್ತೆ ನನಗೆ, ನಮ್ಮ ರೆಗ್ಯುಲರ್ ಹೋಟೆಲ್ದು. ಬಿಸಿ ಇದೆ. ಅವರು ಆಮ್ಲೆಟ್ ಹಾಕೊಂಡು ಬರ್ತಿದ್ದಂಗೆ ಬ್ರೇಕ್ಫಾಸ್ಟ್ ತಿಂದ್ಬಿಡೋದೆ. ಅಪ್ಪು, ಇದ್ದು ಡರ್ಮಟಾಲಜಿಸ್ಟ್ ಹತ್ರ ತಗೊಳ್ಳೋಣ ಅಪಾಯಿಂಟ್ಮೆಂಟ್ ಹೆಂಗೆ ಇವತ್ತು? ಡೈರೆಕ್ಟ್ ಅವ್ರ ಕ್ಲಿನಿಕ್ಕಿಗೆ ಹೋಗ್ಬಿಡೋಣ, ಇಲ್ಲಿಗೆ ಬೇಡ. ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ಬೇಕಾ? ಡೈರೆಕ್ಟ್ ವಾಕಿನ್ ಆದರೂ ನಡೆಯುತ್ತೆ ಅನ್ಸತ್ತೆ ಮನು. ನಾವು ಲಾಸ್ಟ್ ಟೈಮ್ ನಿನಗೆ ಹೋದಾಗ ವಾಕಿನೇ ಹೋಗಿದ್ದು. ನಾವು ವಾಕಿನೇ ಹೋಗೋಣ ಬಿಡು ಆರಾಮಾಗಿ. ಅಯ್ಯೋ, ನನಗಂತೂ ಹೊಟ್ಟೆ ಇಶ್ವಾಗ್ತಾ ಇದೆ. ಇವ್ರದ್ದು ಇನ್ನೂ ಆಗಿಲ್ಲ ಆಮ್ಲೆಟ್ ಕತೆ. ವೆಯ್ಟ್ ಮಾಡಲ, ತಿನ್ಕೊಳ್ಳಪ್ಪ ನಾನು. ಹೌದು, ಇನ್ನೂ ಲೇಟ ನಿಂದು. ಬೇಗ ಬರಬೇಕಾಯ್ತಾ? ತಿಂತಾ ಇರ್ತೀನಿ ನಿಧಾನಕ್ಕೆ. ನನಗೊಂದು ಬೈಟ್ ಅದರಲ್ಲಿ. ಶೇರ್ ಮಾಡಬೇಡ.
ಶೇರ್ ಮಾಡಬೇಡ, ಜಸ್ಟ್ ಒಂದು ಬೈಟ್ ದಾನ ಕೊಡು. ಬೈಟ್ ಸವಾಸನೆ ದಾನ ದಾನ ಯಾವ ದಾನ ಕ್ರೂರಿಗಳು. ದಾನ ಮಾಡಬೇಕು ಮನು ಜೀವನದಲ್ಲಿ. ಸಾರಿ ಹೋಗ್ಲಿ, ಸಾಲ ಕೊಡು. ಯಾವ ಸಾಲನೂ ಕೊಡಲ್ಲ. ಎಂಥ ಕಲ್ಲು ಮನಸ್ಸು ನಿಂದು. ನಾವು ಹಂಗೆ ಹೋಗ್ಲಿ, ಅಲ್ಲಿ ತುಪ್ಪ ಹಾಕು, ಅದಕ್ಕೆ ಚೆನ್ನಾಗಿರುತ್ತೆ. ಇಷ್ಟ ಆಯ್ತಾ, ನನಗೆ ಇಷ್ಟ ಬಂದಿಲ್ಲ. ಇಲ್ಲ ಮನು, ನಿಜವಾಗ್ಲೂ ತುಪ್ಪ ಹಾಕೋ, ಚೆನ್ನಾಗಿರುತ್ತೆ. ಬೇಕಾಗಿಲ್ಲ, ಏನೋ ಮಾಡ್ಕೋ ಹೋಗು. ಒಂದು ಬೈಟ್ ಬೇಕು, ಬಿಡ್ತೀನ ಕಿತ್ಕೊಂತೀನಿ. ಅದಕ್ಕಿಂತ ಜಾಸ್ತಿ ಕೇಳಿದ್ರೆ ಬೈತಾರೆ. ಒಂದು ಬೈಟು ಅದು ನೋಡಿದ್ಮೇಲೆ ಆಸೆ ಆಗದಲ್ಲೇ ಇರತ್ತಾ ಹೇಳಿ. ಅದು ಬನ್ ಆಮ್ಲೆಟು, ಬ್ರೆಡ್ ಆಮ್ಲೆಟು ನನಗೆ ಇಷ್ಟ ಆಗುತ್ತೆ ಎನಿ ಟೈಮು. ಸೊ ನಾವು ಈಗ ಆಮ್ಲೆಟ್ ಮಾಡ್ಕೊಂಡು ಬಂದಿದ್ದೀವಿ. ಮಂಜು ಅವರಿಗೆ ಇಲ್ಲಿ ನೋಡಿ ಮುದ್ದೆ ಥರ ಇಟ್ಟಿದ್ದು. ಇದು ಮೆಂತ್ಯ ಬಾತು ಮಂಜುಗೆ ತಂದಿರೋದು ನಾನು. ಅದು ಏನು ಕ್ಯೂನಲ್ಲಿ ನಿಂತ್ಕೊಂಡು ತಂದಿದ್ದೀನಿ. ಕ್ಯೂನಲ್ಲಿ ನಿಂತ್ಕೊಂಡು ನೀನು ಅದು ತರ್ತೀಯ ಅಂತ ಹೇಳಿದ್ರೆ ನಾನು ಅದನ್ನೇ ತಗೊಳ್ಮ ಅಂತ ಹೇಳ್ತಾ ಇದ್ದೆ. ಇದು ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿದ್ದು ನಾನು. ನಿಂದು ಇದು ಕೆಟ್ಟಬಿಟ್ಟಿದ್ದಾನು. ಇದು ಯಾಕೆ ಕೆಟ್ಬೋದು? ನೀನು ತಿನ್ನಂಗಿಲ್ಲ ಅದು. ನೀನು ಇವಾಗ ಇದನ್ನು ತಿನ್ಬೇಕಂದ್ರೆ ನಿಮ್ಮ ಮನೆಯಲ್ಲೆಲ್ಲ ಪರ್ಮಿಷನ್ ತಗೋಬೇಕು. ಇಂಥವೆಲ್ಲ ತಿನ್ನಂಗಿಲ್ಲ ನೀನು. ಇದಕ್ಕೆಲ್ಲ ಏನು ಹೇಳೋದೇ ಇಲ್ಲ. ಹೌದೌದು, ಏನು ಬೈಕೆ ನಮಗೆ ತಿನ್ನು ಹಂಗೆ. ಸೊ ಈಗ ಮೆಂತ್ಯ ಬಾತ್ ನೀನು ತಿನ್ಕೋ, ನಾವು ಇವಾಗ ಬನ್ ಆಮ್ಲೆಟ್ ತಿಂತೀವಿ. ನನಗೂ ಒಂದು ಬೈಟ್ ಲಾಸ್ಟ್. ಒಂದೇ ಒಂದು ಬೈಟ್ ತಿನ್ಕೊಂಡು ಕೊಟ್ಬಿಡಪ್ಪ ನೀನು. ಅದು ಕ್ಯಾಮ್ರಾ ಮುಂದೆ ಒಳ್ಳೆಯದು. ನೀನೊಂದು ಹೆಂಗಂದ್ರೆ ಒಂಥರ ಬ್ರಿಟಿಷ್ ಅವ್ರು ಇದ್ದಂಗೆ. ಒಂದು ಚೂರು ಅಂತ್ಯ ಒಂದು ಬೈಟ್, ಅದು ನಿನ್ನ ಮುಕ್ಕಾಲು ಬೈಟಾಗಿ ನಾನು ಕಾಲು ಭಾಗ ತಿನ್ಕೊಂಡಿರ್ತೀನಿ, ಮುಕ್ಕಾಲು ಭಾಗ ನೀನೇ ತಿಂದಿರ್ತೀನಿ. ಹಂಗೆ ಇರಬೇಕು. ಸ್ವಲ್ಪ ಆದರೂ ನಾವು ಇದನ್ನು ಕೊಡ್ಬೇಕಲ್ವ. ಅಷ್ಟೇ, ಮುಗೀತು. ನನಗೂ ನಿನಗೂ ಅಷ್ಟೇ, ಮುಗೀತು. ನಾವು ಮಾಡ್ಕೊಳ್ಳೋದಲ್ವ ಚೆನ್ನಾಗೇ ಇರೋದು. ಎಂಜಾಯ್ ಮಾಡಿ. ಮನು ಹೊರ್ಗಡೆ ಹೋಗಿದ್ದಾರೆ. ವಿಂಡೋಸ್ ಎಲ್ಲ ತೆಗೆದ್ಬಿಟ್ಟು ಮಧ್ಯಾಹ್ನ ಇಲ್ಲಿ ಮಲಗಿದ್ರು ಅವರು. ಬಟ್ ಸ್ವಲ್ಪ ವ್ಯಾಲ್ಯೂಯಬಲ್ ಥಿಂಗ್ಸ್ನ ಇಲ್ಲಿ ಇಡೋದಕ್ಕೆ ಭಯ ಆಗುತ್ತೆ. ಅಂದರೆ ನಾನಲ್ಲಿ ಒಳಗಡೆ ಕಿಚನಲ್ಲಿ ಸೇರ್ಕೊಬಿಡ್ತೀನಿ ಇವಾಗ. ಅದಕ್ಕೇನೆ ಏನು ಗೊತ್ತಾ, ನೆನ್ನೆನೂ ಅಷ್ಟೇ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ. ಬಟ್ ಅದನ್ನು ಕಂಟಿನ್ಯೂ ಮಾಡೋಕ್ಕೂ ಆಗಲಿಲ್ಲ, ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ಬಿಡಿ. ಅದು ಅಲ್ಲಿಗೆ ಡ್ರಾಪ್ ಮಾಡಿಬಿಟ್ಟೆ. ಸಿಕ್ಕಾಬಿಟ್ಟೆ ಸುಸ್ತು ಸ್ಟಾರ್ಟ್ ಆಗೋಯ್ತು. ನೆನ್ನೆ ಮಲಗಿದ್ದು ಎದ್ದ ತಕ್ಷಣ ನನಗೆ ಆ್ಯಕ್ಟಿವಾಗಿ ಏನು ಕೆಲಸಗಳು ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ ಅಂತೀನಿ. ಫುಲ್ ಸುಮ್ಮನೆ ಕೂತ್ಕೊಂಡ್ರೆ ಸಾಕು, ಒಂದು ಊಟ ತಿನ್ನೋಕ್ಕೂ ಆಗ್ತಾಯಿಲ್ಲ. ಅಷ್ಟು ಎನರ್ಜಿ ಇಲ್ಲ, ಕೈಯಲ್ಲಿ ಊಟ ತೊಗೊಂಡು ತಿನ್ನೋಕ್ಕೂ ಎನರ್ಜಿ ಇಲ್ಲ. ಹಂಗಾಗ್ತಾಯಿತ್ತು. ನೆನ್ನೆನೇ ಫಸ್ಟು ಆ ಥರ ಫೀಲ್ ಆಗಿದ್ದು ನನಗೆ. ಸ್ವಲ್ಪ ಇದು ಮನು ಅಂದರು ಎಳ್ನೀರೆಲ್ಲ ಕೊಚ್ಕೊಟ್ಟು ಎಳ್ನೀರೆಲ್ಲ ಕುಡಿಸ್ಬಿಟ್ಟು ಮೇ ಬಿ ಒಂದೊಂದು ಸರಿ ಅದೇನಾಗುತ್ತೆ ಅಂದರೆ ಒಂದೊಂದು ಮೈಲ್ ಸ್ಟೋನ್ ಕ್ರಾಸ್ ಮಾಡಿದಾಗ್ಲೂ ಸ್ವಲ್ಪ ಏನಾದರೂ ವೇರಿಯೇಷನ್ಸು ಬರ್ತಾ ಇರುತ್ತೆ ನನಗೆ. ಮೇ ಬಿ ಅದು ಇದು ಪಾರ್ಟ್ ಆಫ್ ದಟ್ ಅನ್ಸುತ್ತೆ. ಮಂಜು ನೋಡೋಣ ಬಿಡು, ರಿಲ್ಯಾಕ್ಸ್ ಮಾಡು ನೀನು ಅಂತ ಅಂದರು. ಇವತ್ತು ಹಂಗೆ ಆಗ್ತಾ ಇದೆ. ಈಗ ನಂಗೆ ರಿಯಲೈಸ್ ಆಗ್ತಾ ಇದೆ, ಬಿಸಿಲು ಒಂದು 3-4 ಡೇಸಿಂದ ಸಿಕ್ಕಾಬಟ್ಟೆ ಜಾಸ್ತಿ ಆಗೋಗಿದೆ ಬಿಸಿಲು. ನಮ್ಮ ಮನೆ ಒಳಗಡೆ ಅಷ್ಟು ಸೆಕೆ ಅನ್ಸಲ್ಲ, ಹ್ಯೂಮಿಡ್ ಅನ್ಸಲ್ಲ, ಕೂಲಾಗೇ ಇರುತ್ತೆ. ಬಟ್ ಆದರೂ ಅದು ಬಿಸಿಲುದು ಏನಂತಾರೆ ಎಫೆಕ್ಟ್ ಅಂತೂ ಇದ್ದೇ ಇರುತ್ತೆ. ಸೆಕೆ ಫೀಲ್ ಆಗಲ್ಲ, ಬಟ್ ಬಿಸಿಲು ಎಫೆಕ್ಟ್ ಇರುತ್ತಲ್ವಾ, ಅದಕ್ಕೆ ಹಂಗೆ ಆಗ್ತಾ ಇದೆಯೋ ಏನೋ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೆ ನೋಡಿ ಮಾತಾಡ್ತಾ ಇದ್ರೆ ಸ್ವಲ್ಪ ಬ್ರೀತ್ ಜೋರಾಗಿ ಆಗ್ತಾ ಇದೆ. ಸೊ ಈ ಕಿಚನಿಗೆ ಬಂದಿದ್ದೀನಿ. ಮನು ಫಿಶ್ ತರಕ್ಕೆ ಹೋಗಿದ್ದಾರೆ. ಸ್ಯಾಟರ್ಡೆ ಎಲ್ಲ ಆ್ಯಸ್ ಯೂಶುವಲ್ಲು ಫಿಶ್ ಕರಿ, ರೈಸ್ಗೆ ಇಟ್ಬಿಡ್ಬೇಕು. ಇವಾಗ ಲೇಟೇ ಆಯಿತು ಅಂದ್ಕೊಳ್ಳಿ. ಹೋಗಿ ಮಲಗಿದ್ದು ಎದ್ದು ಬಂದಿದ್ದೆ ನಾನು 2 ಗಂಟೆಗೆ. ಟೈಮ್ ಆಗಿದೆ 2:15, 20 ಇಲ್ಲ 2:15. ಮನು ಕಾಲ್ ಮಾಡಿದ್ರು. ಫಿಶ್ ಸ್ವಲ್ಪ ದೊಡ್ಡದಿದೆ, ಎಷ್ಟು ತೊಗೊಳ್ಳಿ ಮಂಜು ಅಂತ. ಅವ್ರ ಹತ್ರ ಮಾತಾಡ್ಕೊಂಡು ಎದ್ದು ಬಂತೆ. ಇಡೋಣ ಅಂತ ಅನ್ಕೊತಾ ಇದ್ದೀನಿ. ಅದೇ ಹೇಳ್ತಾ ಇದ್ದಲ್ಲ, ಬಿಸಿಲಿಗೆ ಏನೋ ತುಂಬ ಸುಸ್ತಾಗ್ತಿದೆಯಲ್ಲ, ಇವತ್ತು ಹಂಗೆ ಆಗ್ತಾ ಇದೆ. ಸೊ ಇವಾಗ ನಾನೇ ಅಡ್ಜಸ್ಟ್ ಆಗಬೇಕು. ಇವಾಗ ಪ್ರಾಬಬ್ಲಿ ಇನ್ನೊಂದು ಸ್ವಲ್ಪ ದಿನ ಹಿಂಗೆ ಇರುತ್ತೆ ಅನ್ಸುತ್ತೆ. ನೆನ್ನೆ ಸಂಜೆ ಲೈಟಾಗಿ ಮಳೆ ಬಂತು. ಇವತ್ತು ಯಾಕೋ ನನಗೆ ಹಂಗೆ ಅನ್ನಿಸ್ತಾ ಇದೆ ಮಳೆ ಬರತ್ತೆ ಅಂತ. ಮಳೆ ಬರೋದಾದರೆ ಈ ಥರ ಸಡನ್ನು ಬಿಸಿಲು ಜಾಸ್ತಿ ಆಗೋದು ನನಗೆ ಅನ್ಸೋ ಪ್ರಕಾರ. ಯೂಶ್ವಲಿ ಸಂಜೆ ಏನಾದ್ರು ಮಳೆ ಬರುತ್ತೆ ಅಂದರೆ ಮಧ್ಯಾಹ್ನ ಟೈಮ್ ಹಿಂಗೆ ಬಿಸಿಲು ಸಡನ್ನು ಜಾಸ್ತಿ ಆಗಿಬಿಡತ್ತೆ. ಸೊ ಅನ್ಕೊತಾ ಇದ್ದೀನಿ ಇವತ್ತು ಮಳೆ ಬರ್ಬೋದು ಅಂತ. ಹೋಗೋಣ ಬೇಗ. ಅದು ಮಸಾಲೆ ಗ್ರೈಂಡ್ ಮಾಡಿಕೊಂಡು ಕುದಿಯೋಕೆ ಇಟ್ಟರೆ ಫಿಶ್ ಬರ್ತಿದ್ದಂಗೆ ಹಾಕೋದಕ್ಕೆ ಸರಿ ಹೋಗುತ್ತೆ. ಪ್ರಾಬ್ಲಮ್ ಅಂದರೆ ತೆಂಗಿನಕಾಯಿ ಖಾಲಿ ಆಗೋಗ್ಬಿಟ್ಟಿದೆ. ಆಗ ಅದಕ್ಕೋಸ್ಕರ ಮನು ಬರೋ ತನಕ ವೆಯ್ಟ್ ಮಾಡಬೇಕು. ಬಾಕಿ ಕೆಲಸಗಳನ್ನ ಮುಗಿಸ್ಕೋಬೇಕು. ಇವಾಗ ರೈಸ್ ಎಲ್ಲ ಮಾಡ್ಕೊಂಡು ಇಟ್ಕೋಬೇಕು. ಮಾತಾಡೋಕ್ಕೋದ್ರೆ ನಾಲ್ಗೆನೇ ಹೊರಡ್ತಾ ಇಲ್ಲ ನನಗೆ. ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದೀನಲ್ಲ, ಸುಸ್ತಾಗೋಯ್ತಲ್ಲ, ಅದಕ್ಕೆ ಇದಂತೂ ಎಷ್ಟು ನನಗೇ ಒಂಥರ ಆಗ್ತಾಯಿದೆ. ಒಳ್ಳೆ ಹೆಂಗೆ ಬಿದ್ದಿದೆ ಮಾರ್ಕ್ಗಳು ನೋಡಿ. ಇಲ್ಲೊಂದು ಮಾರ್ಕು, ಇಲ್ಲೊಂದು ಮಾರ್ಕು. ಹೋಗೋಣ, ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡು, ಶಬ್ಬರಿ ಥರ ಕಾಯ್ಕೊಂಡು ನಿಂತಿದ್ದೀನಿ ಡೋರಲ್ಲೇ ನಿನ್ನ. ಎಷ್ಟು ಅದೃಷ್ಟ ಮಾಡಿದ್ದೆ ನೀನು.
ಥ್ಯಾಂಕ್ ಯು. ಯಾಕಪ್ಪ ಓಡೋಗ್ಬಿಟ್ಟೆ? ಹೋಗ್ಬಿಟ್ರೆ ಯಾಕೋ ನನ್ನ ನೋಡಿ ಎದ್ರುಕೊಂಡು. ಗೇಟ್ ಹಾಕಿಲ್ವ? ಎಲ್ಲೋ ನಾನು ನೋಡಿ ಎದ್ರುಕೊಂಡು ಹೋಗ್ಬಿಟ್ಟೆ. ನಾವು ವಾಪಸ್ ಹಂಗನ್ಬಿಟ್ಟ. ಅಷ್ಟೊಂದು ರಗಡಾಗಿ ಕಾಣಿಸ್ತೀನ ನಾನು? ರಗಡ ಥರ ಕಾಣಿಸ್ತೀನ? ಮಾಡು. ಓಪನ್ನೇ ಆಗೈತೆ, ಜಸ್ಟ್ ಹೇಳಿ ಅಷ್ಟೇ. ಅದು ನಾನು ಮಾರ್ನಿಂಗ್ ಟೈಮ್ ಈಗ ವಿಂಡೋಗಳೆಲ್ಲ ಓಪನ್ ಮಾಡ್ತೀನಿ. ಇಷ್ಟೊತ್ತಿನಲ್ಲಿ ಏನಕ್ಕೆ ಮಾಡಲ್ಲ ಅಂದರೆ, ಒಂದು ಹುಡುಗರುಗಳು ಗಲಾಟೆ ಮಾಡ್ತಾರೆ, ಎಲ್ಲ ರಜಾ ಅಲ್ವಾ, ರೋಡಲ್ಲಿ ಆಟ ಆಡ್ತಾರೆ. ಇನ್ನೊಂದು ಸ್ವಲ್ಪ ಧೂಳು ಅದು ತೆಗಿಬೇಕು ಒಳಗಡೆಯಿಂದ. ಅಂತ ಬೆಳಗ್ಗೆ ಟ್ಯಾಬ್ಲೆಟ್ ತರಿಸಿದೆ ಕ್ಯಾಲ್ಶಿಯಮ್ದು. ಅದು ಯಾವುದೋ ಶೆಲ್ಕಾಲೇನೆ ಬೇರೆ ತಂದ್ಬಿಟ್ಟಿದ್ರು, ಏನಂತಾರೆ ಅದು ವೇರಿಯಂಟು. ಅದಕ್ಕೆ ಎಕ್ಸ್ಚೇಂಜಿಗೆ ಕಳಿಸಿದೆ ಇವಾಗ. ಹೋಗಿ ಮಾಡೋಣ. ಅಪ್ಪೋ, ನಿಂದು ಒಂದು ಕೆಲಸ ಬಾಕಿ ಉಳ್ಕೊಬಿಟ್ಟಿದೆ. ತೆಂಗಿನಕಾಯಿ ಒಡ್ಕೊಡ್ಬೇಕು ನಿನಗೆ. ತೊಳ್ಕೊ, ಏನಿಲ್ಲ, ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ. ವಾಕಿಂಗ್ ಸ್ಟೈಲ್ ನೋಡೋಣ ನಿಂದ ಅಂತ ಕಾಯ್ತಾ ಇದ್ದೆ. ಶೆಕೆ ಇದ್ಬಿಟ್ಟು ಬಾ, ಒಂದು 2-3 ನಿಮಿಷ ಆರಾಮಾಗಿ. ಬಿಸಿ ಗಾಳಿಗೆ ಹಿಂಸೆ ಆಗೋದು. ಒಂದೇನಪ್ಪ ಅಂದರೆ ಈ ಮನೇಲಿ ಅನುಕೂಲ, ಮನೆ ಒಳಗಡೆ ಹ್ಯೂಮಿಡ್ ಇಲ್ಲ ನಿನಗೆ. ಅದೊಂದು ಶೆಕೆ ಅನ್ಸಿದ್ರು ಒಂಥರ ಏನಂತಾರೆ ಇರಿಟೇಷನ್ ಥರ ಇಲ್ಲ. ಬಿಸಿಲು ಅನಿಸ್ತಾ ಇಲ್ಲ. ಬಿಸಿಲಿಲ್ಲ, ಬಟ್ ಹ್ಯೂಮಿಡಿಟಿ ಜಾಸ್ತಿ. ಇವತ್ತು ಮಳೆ ಬರುತ್ತೆ, ಅದಕ್ಕೇನೆ ಅದನ್ನೇ ಹೇಳ್ದೆ. ಅನೀತಲ್ವಾ, ನನ್ಗೆ ಅನ್ಸೋ ಪ್ರಕಾರ ಇವತ್ತು ಸ್ವಲ್ಪ ಜೋರು ಮಳೆ ಬರುತ್ತೆ. ಕ್ಲೈಮೇಟ್ ನೋಡು, ಅದೇ ಫೀಲ್ ಕೊಡ್ತಾ ಇದೆ. ಹೌದು. ಸರಿ, ಓಕೆ, ನಾನು ಕಿಚನ್ನಿಗೆ ಹೋಗಿ ರೆಡಿ ಮಾಡ್ತೀನಿ. 2 hours later. ನಮಗೆ ನಮ್ಮ ಹೆಂಡತಿ ಕಾಟ ತಡೆಯೋಕ್ಕಾಗ್ತಾ ಇಲ್ಲ. ಇಲ್ಲಿ ನೋಡ್ರಿ ಏನು ತರಿಸ್ಕೊಂಡ್ರೆ. ಆ್ಯಕ್ಚುಲಿ ಇವನ್ನೆಲ್ಲ ಅವರು ತಿನ್ನಂಗಿಲ್ಲ, ಆದ್ರೂ ಇವರು ನಮಗೆ ಫೋರ್ಸ್ ಮಾಡ್ತಾರೆ, ತಗೊಂಬ ಅಂತ. ನೋಡಿ ಹಿಂಗೆ ವೀಡಿಯೋ ಮಾಡಬೇಕಾದ್ರೆ ಕಷ್ಟಪಡಬೇಕು. ಹೇಳ್ದಂಗೆ ಇದು ಡಾಕ್ಟ್ರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ತಿನ್ನಂಗಿಲ್ಲ. ಬಟ್ ಆದ್ರೂ ಇವರು ಕೇಳಲ್ಲ, ಹೇಳಿದ ಮಾತು. ನಮ್ಮ ಕೈನಲ್ಲಿ ತರ್ಸ್ಕೊಂತಾರೆ, ನಮ್ಮ ಕೈನಲ್ಲಿ ತಪ್ಪ ಮೇಲೆ ತಪ್ಪು ಮಾಡಿಸ್ತಾರೆ. ತಗೊಳಪ್ಪ, ಎಂಜಾಯ್ ಮಾಡು. ಹೆಂಗಾಗೋಗ್ಬಿಟ್ಟೈತೆ ಅಂದರೆ ನನಗೆ ಸ್ವರ್ಗ ಸಿಕ್ತಂಗೆ. ಹಂಗೆ ಏನು ತಂದಿದ್ದೀವಿ ಅದನ್ನಾದರೂ ಹೇಳು ಹೋಗ್ಲಿ. ಗುಲಾಬ್ ಜಾಮೂನ್ ಅಂಡ್ ರಸ್ಮಲೈ. ಒಂದೊಳ್ಳೆ ಮೀನೂಟ ಆದಮೇಲೆ ಡೆಸರ್ಟ್ ತಿನ್ನಬಾರ್ದಾ? ಅದೇ, ಅದು ವೀಕೆಂಡಲ್ಲಿ. ಅದೇ ನಮ್ಮ ಗಂಡ ಕೊಡ್ಸೋದೇ ಕಷ್ಟ. ಸೊ ಹಿಂಗೆ ನಮ್ಮ ಕೈನಲ್ಲಿ ತಪ್ಪು ಮಾಡಿಸ್ತಾನೆ ಅವರೇ. ಏನೋ ಮಾಡೋಕ್ಕೆಲ್ಲ ಮಾಡ್ತಾ ಇದ್ದೀವಿ. ಅಷ್ಟು ಸ್ವೀಟ್ಸ್ ಕ್ರೇವಿಂಗ್ಸ್ ಆಗುತ್ತೆ ನನಗೆ. ಮನು ಚಿಂತೆ ಅಂದರೆ ನೀನು ಚಿಕನ್ ತಿನ್ನು, ನೀನು ಮಟನ್ ತಿನ್ನು, ನೀನು ಫಿಶ್ ತಿನ್ನು, ಅದು ಯಾವುದೂ ಇಡಿಸ್ತಾ ಇಲ್ಲ ನನಗೆ. ನನಗೆ ಇಡಿಸ್ತಾ ಇರೋದೇ ಗುಲಾಬ್ ಜಾಮೂನು, ಒಬ್ಬಟ್ಟು, ಪುಳಿಯೋಗರೆ, ಚಿತ್ರಾನ್ನ. ಎಂಜಾಯ್ ಮಾಡಿ. ನೋಡೋಕ್ಕೆ ಹೆಂಗೆ ಕಾಣ್ತದೆ ಗೋಲಾ, ಹಿಂಗೆ ಬಾಯಲ್ಲಿ ನೀರು ಸುರಿತಾವೆ. ಥ್ಯಾಂಕ್ ಯು ವೆರಿ ಮಚ್. ಟೇಸ್ಟ್ ಮಾಡಲಾ? ಬೇಡ, ನಿನಗೆ ತಂದು ಕೊಟ್ಟಿಲ್ವಾ, ಟೇಸ್ಟ್ ಮಾಡಬೇಕು. ಅದೇನೋ ಅದು ನಿನ್ನ ಹತ್ರ ಒಂದು ಬೈಟ್ ತಗೊಂಡ್ರೆ ನನಗೆ ಸಮಾಧಾನ. ಅದು ಏನಾದರೂ ಆಗಲಿ, ಹೋಗ್ಲಿ ತಿನ್ನು. ನೀನು ಬಾಯೊಳಿಗೆ ಹಾಕೊಂಡ್ರೆ ಕಿತ್ಕೊಂಡು ತಿಂತೀನಿ, ನನಗೇನು ಬೇಜಾರಿಲ್ಲ. ಫಸ್ಟ್ ನಾನು ತಿನ್ಕೊಬಿಟ್ರೆ ಶೇರಿಂಗ್ ಬರ್ತೀನಿ, ನೀನೇ ತಿನ್ಕೊಬಿಟ್ರೆ ಆಮೇಲೆ ನಾನು ತಿನ್ಬೋದು. ಜೊತೆಲೇ ಕೂತ್ಕೊಳ್ಳೋಣ. ಇದು ತಿಂದಮೇಲೆ ರಸಮಲೈ ಹಾಕೊಂಡು ಬರ್ತೀನಿ. ಬ್ಯೂಟಿ ಆಫ್ ಪ್ರೆಗ್ನೆನ್ಸಿ ಅಂದರೆ ಥ್ರೋ ಯುವರ್ ಕ್ಲೋತ್ಸ್, ಯೂಸ್ ಯುವರ್ ಹಸ್ಬೆಂಡ್ ಕ್ಲೋತ್ಸ್ ಅಂತ. ನಾನು ನನ್ನ ಬಟ್ಟೆನೆಲ್ಲ ಸೈಡಿಗೆ ಹಾಕ್ಬಿಟ್ಟು ಇವಾಗ ಮನು ಬಟ್ಟೆ ಹಾಕ್ಕೊಳಕ್ಕೆ ಹಿಡ್ದಿದ್ದೀನಿ. ಮನೇಲಿ ಇನ್ಮೇಲೆ ಮನು ಟಿ ಶರ್ಟ್ಗಳೇ ಹಾಕೋಬೇಕಂತ 4 ಡ್ರೆಸ್ ಹಿಡ್ಕೊಂಡು ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ, ಕಂಫರ್ಟಬಲ್ ಆಗಿದ್ದಾವೆ ಅಂತ. ಅವ್ರು ಮನುದು ಟಿ ಶರ್ಟ್ ಹಾಕ್ಕೊಂಡ್ರೆ ಕೆಳಗಡೆ ಪ್ಯಾಂಟ್ ಹಾಕೋಬೇಕಲ್ಲ, ಅದು ನನ್ನವು ಪ್ಯಾಂಟ್ ಎಲ್ಲ ಟೈಟ್ ಆಯ್ತವೆ, ಮನು ಆಗಲ್ಲ, ಚಡ್ಡಿಗಳು ಸೊಂಟ ಲೂಸ್ ಆಗತ್ತೆ. ಅದು ನಿಮಗೆ ಟೈಟೇ ಆಗೋದು, ಸೊಂಟನೂ ಟೈಟ್ ಆಗತ್ತೆ. ಈಗ ಹೊಟ್ಟೆ ಮೇಲೆ ಹಾಕೊಂಡ್ರೆ, ಕೆಳಗಡೆಗೆ ಹಾಕೊಂಡ್ರೆ ಲೂಸ್ ಆಯ್ತದೆ, ಬಿದ್ದಿದ್ದು ಹೋಗ್ಬಿಟ್ರೆ ಆಮೇಲೆ. ಆರು ನೋಡಿ ಎಷ್ಟು ಕಂಫರ್ಟಬಲ್ ಆಗಿದೆ ಗೊತ್ತಾ. ಎಲ್ಲ ಹಿಡ್ಕೊ. ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಾ, ಅಲ್ಲಿ ಡಾಕ್ಟ್ರಿಗೆ ತೋರಿಸ್ಬೇಕು. ಇಲ್ಲಿ ಬೆನ್ನಲ್ಲಿ ಸ್ವಲ್ಪ ಡ್ರೈನೆಸ್ ಇದೆ, ಆಮೇಲೆ ಇಲ್ಲಿದೆ ಶೋಲ್ಡರಲ್ಲಿ. ನಂದು ಲಾಂಗ್ ಡ್ರೆಸ್ಗಳು ಹಾಕ್ಕೊಂಡ್ರೆ ಬೆನ್ನದ್ದು ತೋರ್ಸೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಮನು ಟಿ ಶರ್ಟ್ ಹಾಕೋದ್ರು. ನನ್ನವೆಲ್ಲ ಟೈಟ್ ಆಯ್ತವೆ, ಅದಕ್ಕೆ ಮನುದೇ ಎತ್ತಾಕೊಂಡೆ. ಚೆನ್ನಾಗೈತೆ. ಈ ಸಾಮಾನ್ಯ ಎಲ್ಲ ಹುಡುಗಿರು ಮಾಡ್ತಾರೆ. ನಡಿ, ಕಾಗೆ ಆಡ್ದಂಗೆ ಖುಷಿ ಆಯ್ತೈತೆ ನನಗೆ. ಆರು ಇದು ಟೈಟ್ ಆಯ್ತದಲ್ಲ ಅಂತ.
ಸರಿ ಹೋಗು, ಬೇಗ ರೆಡಿಯಾಗಿ ಬಾ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಡರ್ಮಟಾಲಜಿ ಹತ್ರ ತೋರಿಸ್ಕೊಂಡು ಬರೋಣ ಅಂತ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಬಿಸಿಲೆಲ್ಲ ಫುಲ್ ಕಮ್ಮಿ ಆಗಲಿ ಅಂತ. ಟೈಮ್ ಇವಾಗ ಆಗಿದೆ 6 ಗಂಟೆಗೆ ಇನ್ನು 5 ನಿಮಿಷ ಇದೆ. ಟೈಮ್ ಎಷ್ಟೀಗ? 6 ನಾವು ಮನೆ ಬಿಟ್ಟಾಗಲೇ 6 ಗಂಟೆ. ಹಿಡ್ಕೊ ಇದ್ದೀನಿ, ಕೈ ಹಾಕು. ಆಯ್ತಪ್ಪ, ತೋರಿಸ್ಕೊಂಡಿದ್ದು. ಬಂದಿದ್ದ ತಕ್ಷಣವೇ ಡಾಕ್ಟ್ರು ನೋಡ್ಬಿಟ್ಟು ಕರೆದ್ರು. ಇವಾಗ ಅಲ್ಲಿ ಮೆಡಿಸನ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಕೆಲವೊಂದು ಸಿಗತ್ತೆ, ಕೆಲವೊಂದು ಸಿಗಲ್ಲ ಅಂದರು. ಸಿಗ್ದಲೇ ಇರೋದು ಬಂದು ತೊಗೊಳ್ಳಿವಂತೆ ಬಾ. ಇಲ್ಲೇ ತೊಗೊಬಿಡ್ತೀಯಾ? ಎಷ್ಟಾಗತ್ತೆ ಕೇಳು. ಎಷ್ಟಾಗತ್ತೆ ನೋಡಿ ಮ್ಯಾಮ್ ಫಸ್ಟು. ಅಲ್ಲಿ ಹೋದರೆ ನಮಗೆ ಮೆಂಬರ್ಶಿಪ್ ಡಿಸ್ಕೌಂಟ್ ಇದೆಯಲ್ಲ ಅದು. ಓಕೆ ಫೈನ್, ಎಲ್ಲ ಟ್ರೀಟ್ಮೆಂಟ್ ಆಯಿತು. ಸರಿ ತಿರ್ಗಾ ಮತ್ತೆ ಅದೇ ಡ್ರಗ್ನ ಚೇಂಜ್ ಮಾಡಿದ್ದಾರೆ, ಅಂದರೆ ಮಾಯಿಶ್ಚರೈಸರ್ ಚೇಂಜ್ ಮಾಡಿದಾರಲ್ವಾ? ಮಾಯಿಶ್ಚರೈಸರ್, ಆಯಿಂಟ್ಮೆಂಟ್ ಎರಡು ಚೇಂಜ್ ಮಾಡೋದು. ಒಂದು ಸ್ವಲ್ಪ ಸ್ಟ್ರಾಂಗ್ ಕೊಟ್ರಂತೆ. ಓಕೆ. ಆ್ಯಂಡ್ ಸೋಪು. ಅದೇ ಇದಕ್ಕೆ ಮೊದಲು ಏನು ಯೂಸ್ ಮಾಡ್ತಿದ್ದೆ ಅದನ್ನೇ ನಾವು ಹಚ್ತಾನೆ ಇರಲಿಲ್ಲ ಇಲ್ಲಿಗೆ, ಅದನ್ನೇ ಹಚ್ಚಿ ಅಂತಂದರು. ನೋಡೋಣ. ಓಕೆ, ಸೊ ಈಗ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗೋದು ಇನ್ನೊಂದು ಇಂಪಾರ್ಟೆಂಟ್ ಜಾಗಕ್ಕೆ. ಕೊಟ್ಟೆ ಇಲ್ಲ. ನೋಡಿದ ಮಂಜು ಅವ್ರು ಹೆಂಗೆ ಅಂದರೆ ಆನೆ ಮಾಡಿಲ್ಲ, ಸುಮ್ಮನೆ ಇಲ್ಲೇ ನಿಂತಿದ್ದೀವಿ ಇದೇ ಜಾಗದಲ್ಲಿ. ಲಿಫ್ಟಾಗಿ ಮೂವ್ ಆಗ್ತಾ ಇಲ್ಲ, ಶೆಕೆ ಆಗ್ತಾ ಇದೆಯಲ್ಲ ಅಂತಂದರೆ ಅಲ್ಲಿ ಡೈರೆಕ್ಷನೇ ಕೊಟ್ಟಿಲ್ಲ ನಾವು. ಇದೆಲ್ಲ ಬೇಸ್ಮೆಂಟ್ಗೆ ಹೋಗ್ಬೇಕು ನಾವು. ಸೊ ಈಗ ನಾವು ಇಲ್ಲಿಂದ ನೆಕ್ಸ್ಟ್ ಹೋಗೋದಲ್ಲಿ ಎಲ್ಲಿ ಪ್ಲಸ್ಸು. ಓಕೆ, ಮೆಡಿಸನ್ ನೀನು ಆಮೇಲೆ ತಗೊಂಡು ಬಾ ಅಲ್ವಾ, ಮನೆಗೆ ಹೋಗೋಣ. ಓಕೆ. ಸಮ್ಮರ್ ಮ್ಯಾಂಡೇಟ್ರಿ ಡ್ರಿಂಕು. ಟೈಮ್ ಎಷ್ಟಾದರೆ ಏನು, ದಿನದಲ್ಲಿ ಒಂದು ಕುಡಿದ್ರೆ ಒಳ್ಳೆಯದು. ಇಷ್ಟೆಲ್ಲ ಓಡಾಡ್ಕೊಂಡು ಬನ್ನಲ್ಲ, ಸುಸ್ತಾಯಿತು. ಟೈಮ್ ನೋಡಿ 7 ಗಂಟೆ ಆಗಿದೆ. ಅದಕ್ಕೆ ಮನು ಇವಾಗ ಎಳ್ರು ತೂತಾಕ್ ಕೊಟ್ಟರು. ಅವರು ನೀನೇನು ಮಾಡ್ತಾ ಇದೆಯಪ್ಪು? ನಿನಗೆ ಕಾಫಿ ಮಾಡ್ಕೊತಾ ಇದೆಯಾ? ಅವ್ರದ್ದು ಸಮ್ಮರ್ ಎನರ್ಜಿ ಡ್ರಿಂಕ್ ಮಾಡ್ಕೊತವ್ರೆ. ಕಾಫಿ ಮಿಡ್ ನೈಟಲ್ಲಿ ಎದ್ದೇಳಿಸಿ ಎಳ್ನೀರು ಕೊಟ್ಟರು ಕುಡಿತೀನಿ ಅನ್ಸುತ್ತೆ. ಅಷ್ಟಿಷ್ಟ ಇವಾಗ ಎಳ್ನೀರು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.